ಹಾಯ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಮನೆ ಶಿಫ್ಟಿಂಗ್ ವ್ಲಾಗ್. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಫುಲ್ ಎಲ್ಲ ನೀಟಾಗೆಲ್ಲ ಮನೆ ಶಿಫ್ಟ್ ಮಾಡಿಕೊಂಡು ಎಲ್ಲ ಮುಗಿದ್ಮೇಲೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಗುರುವಾರ ಆಲೋಗ್ಸೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಮಳೆ ಇರೋದ್ರಿಂದ. ನೆಕ್ಸ್ಟು ಶುಕ್ರವಾರನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಶುಕ್ರವಾರ ಅವ್ರ ಮನೆಯಿಂದ ಖಾಲಿ ಮಾಡ್ಕೊಂಡು ಬರೋದು ಬೇಡ ಅಂದ್ಬಿಟ್ಟು ಗುರುವಾರನೇ ದೇವ್ರ ಸಾಮಾನೆಲ್ಲ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿ ಎತ್ತಿಕ್ತೆ. ಅದ್ರ ನೆಕ್ಸ್ಟು ಫ್ರೈಡೇ ಬೆಳಿಗ್ಗೆನೇ ಬೇಗ ಎದ್ದು 6 ಗಂಟೆ ಒಳಗಡೆ ಆಲೋಗ್ಸೋಣ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡೆ. ಇವಾಗ ಇದ್ದಿದ್ದ ಕಡೆನೂ ಸೆಕೆಂಡ್ ಫ್ಲೋರು, ಗ್ರೌಂಡ್ ಫ್ಲೋರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಆಗಿದ್ದು. ನನ್ನ ಮಗ ಮತ್ತು ಅವ್ರ ಮಗ ಫ್ರೆಂಡ್ ಆದರು. ಸೊ ಈಗ ಬೇರೆ ಕಡೆಯೂ ಕೂಡ ಇಬ್ಬರು ಜೊತೆಗೆ ಹೋಗೋಣ ಅಂತ ಮನೆ ಹುಡುಕ್ತಿದ್ವಿ. ಫೈನಲಾಗಿ ಎಷ್ಟೊಂದು ಮನೆ ಹುಡ್ಕಿದ್ಮೇಲೆ ಒಟ್ಟಿಗೆ ಮನೆ ಸಿಕ್ತು. ಅದರಿಂದ ತುಂಬ ಖುಷಿಯಿಂದನೇ ಇಬ್ಬರು ಬಂದ್ವಿ. ಆಮೇಲೆ ನಾನು ಆಲೋಗ್ಸಿದ ತಕ್ಷಣ ಅವರು ಆಲೋಗ್ಸೋಣ ಅಂತ ಮಾತಾಡ್ಕೊಂಡಿದ್ವಿ. ಹಾಗೆಯೇ ನಂದು ಎಲ್ಲ ಕೆಲಸನೂ ಬೆಳಿಗ್ಗೆ ಮಾಡಿ ಪಾಪುನ ಮನೆಯಲ್ಲೇ ಬಿಟ್ಬಿಟ್ಟು ಮಲಗಿಸ್ಬಿಟ್ಟು ಬಂದಿದ್ವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಹಾಲು ಉಕ್ಕಿಸ್ದೆ. ಹಾಲಂತೂ ನೀಟಾಗಿ ಚೆನ್ನಾಗಿ ಹೋಗ್ತು. ನೋಡೋಣ, ಆ ಮನೇಲಿ ಸ್ವಲ್ಪ ಎಲ್ಲ ಓನರ್ ಕಿರಿಕಿರಿ ಇತ್ತು, ಅದರಿಂದ ಖಾಲಿ ಮಾಡಿದ್ದು. ಇಲ್ಲ ಅಂದಿದ್ರೆ ಏನು ಖಾಲಿ ಮಾಡ್ತಿರ್ಲಿಲ್ಲ. ಈ ಮನೇಲಿ ಯಾವುದೇ ಥರ ಪ್ರಾಬ್ಲಮ್ ಏನೂ ಇಲ್ಲ, ಆರಾಮಾಗಿದ್ದೀವಿ. ಆದರೆ ಏನಾಗುತ್ತೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ನೋಡೋಣ. ಫೈನಲಾಗಿ ಈ ಥರ ರೆಡಿ ಮಾಡಿದ್ದೆ ರಾಘವೇಂದ್ರನ. ಮತ್ತು ನನ್ನ ಫ್ರೆಂಡನ್ನ ಕರೆದುಬಿಟ್ಟು ನಾನು ಅರಿಶಿನ ಕುಂಕುಮ ಕೊಟ್ಟೆ ಅವರಿಗೆ. ನೆಕ್ಸ್ಟ್ ಇವಾಗ ನಾನು ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದೆ. ಅವರು ಕೂಡ ಪೂಜೆ ಮಾಡ್ತಿದ್ರು. ಪೂಜೆ ಮಾಡಿ ಅವರು ನನಗೆ ಅವ್ರು ಹಾಲು ಉಗ್ಸಾದ್ಮೇಲೆ ನನಗೆ ಅರಿಶಿನ ಕುಂಕುಮ ಕೊಟ್ಟರು. ಅವ್ರಿಗೆ ನಾನು, ನನಗೆ ಅವ್ರು ಕೊಟ್ವಿ. ಇವ್ರದ್ದು ಫೈನಲಾಗಿ ಹಾಲು ಉಗ್ಸ್ ಮುಗೀತು. ನಾವೆಲ್ಲ ಶಿಫ್ಟಿಂಗ್ ಮಾಡಿದ್ದು ಮತ್ತೆ ಫ್ರೈಡೇ ಬರಬಾರ್ದು ಅಂತ ಸಂಡೇ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್.